வாழ்வது நான் அல்ல, ಜೀವಿಸುವುದು ನಾನಲ್ಲ, ಯೇಸುವೇ என்னில் வாழுகிறார். ಯೇಸುವೇ ನನ್ನಲ್ಲಿ ಜೀವಿಸ್ತಾರೆ, ಯೇಸುವೇ வாழ்றாரு, ಯೇಸುವೇ ಜೀವಿಸ್ತಾರೆ. ಎಲ್ಲರೂ சொல்லுங்க, உள்ள எந்த ஆவி வாழுதோ, ಎಲ್ಲರೂ ಹೇಳಿ, ಒಳಗೆ ಯಾವ ಆತ್ಮ ಜೀವಿಸ್ತಿದೆಯೋ அந்த ஜீவன் தான் நான் வாழுகிறேன். ಆ ಜೀವವೇ ನಾನಾಗಿ ಜೀವಿಸ್ತಿದ್ದೇನೆ. விசுவாசிக்கிறீர்களா? ಇದನ್ನು ನಂಬುತ್ತೀರಾ? அப்போ நீங்க வியாதியை சுகப்படுத்த அழைக்கப்பட்டவர்கள், வியாதியில வாழ்வதற்காக அல்ல. ಆಗ ನೀವು ವ್ಯಾಧಿಯನ್ನು ಸ್ವಸ್ಥತೆ ಪಡಿಸುವುದಕ್ಕಾಗಿ ಕರೆಯಲ್ಪಟ್ಟವರು, ಹೊರತು ವ್ಯಾಧಿಯಲ್ಲಿ ಜೀವಿಸುವುದಕ್ಕಾಗಿ ಅಲ್ಲ. Amen. When you look at medical names, ನೀವು ಅನೇಕ ಈ ಒಂದು ಕಾಯಿಲೆಗಳ ಹೆಸರುಗಳನ್ನು ನೋಡುವಾಗ, there are thousands of names for different sicknesses. ಸಾವಿರಾರು ವ್ಯಾಧಿಗಳ ಹೆಸರು ಸಿಗುತ್ತೆ. But only one name we have. ಆದ್ರೆ ಒಂದೇ ಹೆಸರು ನಮಗಿದೆ. That is bigger than any other name. ಅದು ಎಲ್ಲಾ ನಾಮಕ್ಕಿಂತಲೂ ದೊಡ್ಡದಾದ ನಾಮ. ಅವರ ನಾಮத்தின் முன்பதாக, ಆತನ ನಾಮದ ಮುಂದೆ எல்லா நாமங்களோ, ಎಲ್ಲಾ ನಾಮಗಳು, ಅದರ பேர் ಫೈಬ್ರೋಮೆಲೈಜಿಯಾ இருக்கலாம், ಅದರ ಹೆಸರು ಫೈಬ್ರೋಮೆಲೆಕ್ ಆಗಿರಬಹುದು. It may be arthritis இருக்கலாம், ಅದು ಆರ್ಥ್ರೈಟಿಸ್ ಆಗಿರಬಹುದು. ಅದರ பேர் ಕಾರ್ಡಿಯಾಕ್ ಅರೆಸ್ಟ್ என்று இருக்கலாம், ಅದರ ಹೆಸರು ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದು. ಏದು இருந்தாலும் ಅದು ಏನಾಗಿದ್ರೇನು ಕೂಡ ಯೇಸು என்ற நாமத்தின் முன்பதாக, ಯೇಸು ಅನ್ನುವಂತ ನಾಮದ ಮುಂದೆ, சொல்லுங்க, ಯೇಸು என்ற நாமத்தின் ಹೇಳಿ ಹೇಳಿ, ಯೇಸು ಅನ್ನುವಂತ ನಾಮದ ಮುಂದೆ எல்லா முழங்கால்கள் மடங்கும், ಎಲ್ಲಾ ಮೊಣಕಾಲುಗಳು ಬಗ್ಗತ್ತೆ, எல்லா நாவுகளும் அறிக்கை செய்யும், ಎಲ್ಲಾ ನಾಲಿಗೆಯು ಅರಿಕೆ ಮಾಡುತ್ತೆ. அறிக்கை செய்கிறது, ಏನು ಅರಿಕೆ ಮಾಡುತ್ತೆ? நான் அல்ல கர்த்தர், அவர்தான் கர்த்தர். ನಾನು ಅಲ್ಲ, ಅವರೇ ದೇವರು. நான் ஒண்ணும் பண்ண முடியாது, அவர்தான் எல்லாம் பண்ண முடியும். ನಾನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಅವರೇ ಎಲ್ಲವನ್ನು ಮಾಡಲು ಶಕ್ತನು. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? எனக்குள்ள தேவனுடைய ஆவியானவர் இருக்கிறார். ಎಲ್ಲರೂ ಹೇಳಿ, ನನ್ನ ಒಳಗೆ ದೇವರ ಆತ್ಮನಿದ್ದಾರೆ. The spirit of the Lord God is upon me. ದೇವರ ಆತ್ಮನು ನನ್ನ ಮೇಲಿದ್ದಾರೆ. He has anointed me to heal. ಅವರು ನನ್ನನ್ನು ಸ್ವಸ್ಥತೆ ಪಡಿಸುವುದಕ್ಕಾಗಿ ಅಭಿಷೇಕ ಪಡಿಸಿದ್ದಾರೆ. திரும்பி சொல்லலாமா? ಎಲ್ಲರೂ ಸೇರಿ ಹೇಳೋಣ. திரும்பி சொல்லலாமா? ತಿರುಗಾ ನಾವು ಹೇಳೋಣ. தேவனுடைய ஆவியின் மேல், ಹೇಳಿ, ದೇವರ ಆತ್ಮ ನನ್ನ ಮೇಲೆ. அவர் வியாதி உள்ளவர்களை சுகப்படுத்த என்னை அழைத்திருக்கிறார். ವ್ಯಾಧಿಯಲ್ಲಿ ಇರುವವರನ್ನು ಸ್ವಸ್ಥತೆ ಪಡಿಸುವುದಕ್ಕಾಗಿಯೇ ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ನಾ ಪ್ರವಾದಿಸುತ್ತೇನೆ. Amen. The end time revival in India. ಕೊನೆ ದಿನದ ಭಾರತದ ಒಂದು ಉಜ್ಜೀವನ. Amen. It will be a healing revival. ಅದು ಒಂದು ಸ್ವಸ್ಥತೆಯ ಉಜ್ಜೀವನವಾಗಿರುತ್ತೆ. Healing revival. ಅದು ಸ್ವಸ್ಥತೆಯ ಉಜ್ಜೀವನ. Amen. There are days coming. ಮುಂದೆ ದಿನಗಳು ಬರಲಿದೆ. Amen. Multitudes will be healed. ಗುಂಪಿನ ಜನರ ಸ್ವಸ್ಥತೆ ಹೊಂದುತ್ತಾರೆ. One prayer. ಒಂದೇ ಪ್ರಾರ್ಥನೆ. One command. ಒಂದೇ ಆಜ್ಞೆ. Amen. Multitudes will be healed. ಗುಂಪು ಜನರ ಸ್ವಸ್ಥತೆ ಹೊಂದುತ್ತಾರೆ. ನಂಬುವವರೆಲ್ಲ ದೇವ ಮಹಿಮೆயை ಕಾಣ್ಬೀர்கள். ನಂಬುವವರೆಲ್ಲ ದೇವರ ಮಹಿಮೆಯನ್ನು ನೋಡ್ತೀರಾ. ಎಲ್ಲರೂ ಕರದ ಉಯರ್ತಿ சொல்லுங்க. ಎಲ್ಲರೂ ಕೈಗಳನ್ನು ಮೇಲೆ ಎತ್ತಿ ಹೇಳಿ, ಕರಂ ಸುಖಪಡುತ್ತಿರ ಕರ. ಈ ಒಂದು ಕರ ಸ್ವಸ್ಥತೆ ಪಡಿಸುವಂತ ಕರ. Amen. ಇದು ಡ್ರಿಪ್ಸ್ ಏತಿಗರ ಕರಮಲ್ಲ. ಇದು ಡ್ರಿಪ್ಸ್ ಅನ್ನು ಹತ್ತಿಸಿಕೊಳ್ಳುವಂತ ಕರ ಅಲ್ಲ. ಇದು ಸುಖಪಡುತ್ತಿರ ಕರ. ಇದು ಸ್ವಸ್ಥತೆ ಪಡಿಸುವಂತ ಕರ. The Bible says, ಸತ್ಯವೇದ ಹೇಳುತ್ತೆ, Amen, you shall lay your hand on the sick. ವ್ಯಾಧಿಯಸ್ಥರ ಮೇಲೆ ನೀವು ಕೈಯನ್ನು ಇಡುವಿರಿ. And they shall recover. ಅವರು ಸ್ವಸ್ಥ ಹೊಂದುವರು. They shall recover. ಹೇಳಿ, ಅವರು ಸ್ವಸ್ಥ ಹೊಂದುವರು. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? நான் யார் மேல கை எடுத்து வச்சு ஜெபிக்கிறேன், ನಾನು ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತೀನೋ அவங்க சுகமடைவார்கள். ಅವರು ಸ್ವಸ್ಥತೆ ಹೊಂದುತ್ತಾರೆ. அந்த வியாதி பேரை நான் பார்க்கிறதில்ல, ವ್ಯಾಧಿ ಹೆಸರನ್ನು ನಾನು ನೋಡಲ್ಲ. வியாதி என்ன செய்யும் என்றதை நான் பார்க்கிறதில்ல, ವ್ಯಾಧಿ ಏನು ಮಾಡುತ್ತೆ ಅನ್ನುವುದು ನಾನು ನೋಡಲ್ಲ. ಆದರೆ இன்னொரு பேரை பார்க்கிறேன், ಇನ್ನೊಂದು ಹೆಸರನ್ನು ನೋಡ್ತೇನೆ. அந்த நாமம் என்ன செய்கிறது என்றதை பார்க்கிறேன். ಆ ನಾಮ ಏನನ್ನು ಮಾಡುತ್ತೆ ಅಂತ ನಾನು ನೋಡ್ತೇನೆ. அந்த நாமம் எங்களுக்காக 2000 ஆண்டுகளுக்கு முன்ன என்ன செய்தது என்றதை நான் பார்க்கிறேன். ಆ ನಾಮ 2000 ವರ್ಷಗಳ ಹಿಂದೆ ನಮಗೋಸ್ಕರ ಏನನ್ನು ಮಾಡಿದೆ ಅಂತ ನಾನು ನೋಡ್ತೇನೆ. Amen. அந்த நாமத்தின் முன்பு, ಆ ನಾಮದ ಮುಂದೆ எல்லா வியாதிகளும் குணமாகும். ಎಲ್ಲಾ ವ್ಯಾಧಿಗಳು ಸ್ವಸ್ಥವಾಗುತ್ತೆ. அல்லேலூயா. சதரர ஹட்டலபா ரேபல ஹசகேதலரியாந்தலரப. ஆண்டவர் சொல்லுகிறார், ದೇವರು ಹೇಳುತ್ತಾರೆ, நான் அக்கினியை போட வந்தேன், ನಾ ಬೆಂಕಿಯನ್ನು ಹಾಕಲು ಬಂದೆ, இப்பொழுதே பற்றி எரியணும் என்று விரும்புகிறேன். ಈಗಲೇ ಹತ್ತಿ ಉರಿಯಲಿ ಅಂದರು. Amen. ஆண்டவராகிய இயேசு சொன்ன வார்த்தை என்ன? ಕರ್ತನಾದ ಯೇಸು ಸ್ವಾಮಿ ಹೇಳಿದ ಮಾತು ಏನು? These signs shall follow to them who believe. ಈ ಒಂದು ಕಾರ್ಯಗಳು ಯಾರ್ಯಾರೆಲ್ಲ ನಂಬುತ್ತಾರೋ ಅವರನ್ನು ಹಿಂಬಾಲಿಸುತ್ತೆ. ಯಾರ್ಯಾರೆಲ್ಲ ನಂಬುறீங்களோ நீங்க அதை பார்க்க போறீங்க. ಯಾರ್ಯಾರೆಲ್ಲ ನಂಬುತ್ತೀರೋ ಅದನ್ನು ನೀವು ನೋಡ್ತೀರಾ. These signs shall follow to the apostles and சொன்னாரா? ಈ ಒಂದು ಕಾರ್ಯಗಳು ಅದ್ಭುತಗಳು ಅಪೊಸ್ತಲರನ್ನು ಹಿಂಬಾಲಿಸುತ್ತೆ ಅಂತ ಹೇಳಿದ್ರ? ಇಲ್ಲ. விசுவாசிக்கிற ஒவ்வொருவருக்கும், ನಂಬುವವರ ಪ್ರತಿಯೊಬ್ಬರಿಗೂ. ಅನ್ನಿக்கு விசுவாசிச்சீங்களோ இல்லையோ, இன்னைக்கு விசுவாசிச்சாலும் கூட, ಅವತ್ತು ನಂಬುದ್ರೋ ಇಲ್ವೋ, ನೀವು ಇವತ್ತು ನಂಬುದ್ರೇನು ಕೂಡ, ಆಮೆನ್, ಅದ್ಭುತಗಳು நடக்க ஆரம்பிக்கும். ಅದ್ಭುತಗಳು ನಡೆಯಲು ಪ್ರಾರಂಭಿಸುತ್ತೆ. ಅದ್ಭುತಗಳು நடக்க ஆரம்பிக்கும். ಅದ್ಭುತಗಳು ನಡೆಯಲು ಪ್ರಾರಂಭಿಸುತ್ತೆ.